ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಬದುಕಿನಲ್ಲಿ ಎಲ್ಲವೂ ಆ, ಒಮ್ಮೆಗೆ ಸ್ತಬ್ಧವಾದಂತೆ ಅನ್ಸಿದಾಗ ಏನಾಗುತ್ತೆ? ಹ್ಮ್ ಅದು ಒಂಥರ ಕನ್ಫ್ಯೂಸಿಂಗ್ ಸ್ಟೇಟ್ ಅಲ್ವಾ? ಹೌದು. ನಾವೆಲ್ಲರೂ ಎಷ್ಟೇ ವೇಗವಾಗಿ ಓಡಲು ಪ್ರಯತ್ನಿಸಿದರೂ ಯಾವುದೋ ಅದೃಶ್ಯ ಶಕ್ತಿ ನಮ್ಮನ್ನ ಹಿಂದಕ್ಕೆ ಎಳೆಯುತ್ತಿರುವಂತೆ ಭಾಸವಾಗುತ್ತೆ. ಸ್ವಾಗತ. ಇದು ದ ಡೀಪ್ ಡೈವ್. ಇವತ್ತು ನಮ್ಮ ಮುಂದಿರುವ ಆಸಕ್ತಿದಾಯಕ ಮೂಲವಸ್ತು ದ ಲಯನ್ಸ್ ಪಾತ್, ಸ್ಟ್ರಾಟಜಿಕ್ ವಿಸ್ಡಮ್ ಫಾರ್ ಸಿಂಹರಾಶಿ. ಇದೊಂದು ಸಿಂಹರಾಶಿಯವರ ಪ್ರಸ್ತುತ ಕಾರ್ಯತಂತ್ರ ಮತ್ತು ಮಾನಸಿಕ ಸ್ಥಿತಿಯ ಬಗ್ಗೆ ಇರುವ ಆಳವಾದ ವಿಶ್ಲೇಷಣೆ. ಖಂಡಿತ. ಇಂದಿನ ನಮ್ಮ ಗುರಿ ಏನಪ್ಪಾ ಅಂದ್ರೆ, ಜ್ಯೋತಿಷ್ಯವನ್ನ ಕೇವಲ ಯಾವುದೋ ಭವಿಷ್ಯವಾಣಿಯಾಗಿ ನೋಡದೆ ಅದೊಂದು ಲೈಫ್ ಸ್ಟ್ರಾಟಜಿ ಅಥವಾ ಮನೋವಿಜ್ಞಾನದ ಅಸ್ತ್ರವಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಡಿಕೋಡ್ ಮಾಡೋದು. ನಿಜ, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಜ್ಯೋತಿಷ್ಯ ಅಂದ ತಕ್ಷಣ ಜನ ಬರೀ ಹೆದರುತ್ತಾರೆ ಅಥವಾ ಕಣ್ಮುಚ್ಚಿ ನಂಬ್ತಾರೆ. ಅದೇ ಸಿಂಹರಾಶಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ನಾಯಕತ್ವ, ವಿಪರೀತ ಆತ್ಮವಿಶ್ವಾಸ ಮತ್ತು ಎಲ್ಲರ ಗಮನ ಸೆಳೆಯುವ ತೇಜಸ್ಸು. ಹೌದು, ಲೀಡರ್ಶಿಪ್ ಕ್ವಾಲಿಟೀಸ್. ಆದರೆ ಈ ಮೂಲವಸ್ತು ವಾದಿಸುವ ಒಂದು ಮುಖ್ಯ ಅಂಶ ಅಂದ್ರೆ, ಪ್ರಸ್ತುತ ಸಿಂಹರಾಶಿಯವರು ಒಂದು ದೊಡ್ಡ ಬದಲಾವಣೆಯ ಸಂಪೂರ್ಣ ಆತ್ಮಾವಲೋಕನದ ಹಂತದಲ್ಲಿ ಇದ್ದಾರೆ ಅಂತ. ಇನ್ನು ಮೇಲ್ನೋಟಕ್ಕೆ ಅವರ ಸಹಜ ಸ್ವಭಾವಕ್ಕೆ ತದ್ವಿರುದ್ಧವಾಗಿ ಕಾಣುತ್ತೆ ಅಲ್ವಾ? ಪಕ್ಕ. ಇದು ಮೇಲ್ನೋಟಕ್ಕೆ ಒಂದು ವಿರೋಧಾಭಾಸದತ್ತೆ ಕಾಣುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ಅಂಶ ಅಂದ್ರೆ, ಈ ಮೂಲವು ಪ್ರಸ್ತುತ ನಡೀತಿರುವ ಘಟನೆಗಳನ್ನ ಕೇವಲ ಒಂದು ಅಂತ್ಯ ಅಥವಾ ಸೋಲು ಅಂತ ಕರಿತಿಲ್ಲ. ಬದಲಾಗಿ ಭವಿಷ್ಯದ ಬಲವಾದ ಅಡಿಪಾಯಕ್ಕಾಗಿ ತೆಗೆದುಕೊಳ್ಳಬೇಕಾದ ಅತ್ಯಂತ ಅವಶ್ಯಕ ವಿರಾಮ ಅಂತ ವಿವರಿಸ್ತಿದೆ. ವಿರಾಮ ಅಂದ್ರೆ ಒಂದು ಪಾಸ್. ಹೌದು, ಎಕ್ಸಾಕ್ಟ್ಲಿ. ನಿಜವಾದ ಶಕ್ತಿ ಅಂದ್ರೆ ಕೇವಲ ಕುರುಡಾಗಿ ಮುನ್ನುಗ್ಗುವುದಲ್ಲ, ಸರಿಯಾದ ಸಮಯದಲ್ಲಿ ನಿಂತು ಸುತ್ತಲಿನ ಪರಿಸ್ಥಿತಿಯನ್ನ ಗಮನಿಸಿ ನಮ್ಮದೇ ಮಿತಿಗಳನ್ನ ಅರ್ಥ ಮಾಡಿಕೊಂಡು ನಂತರ ಹೆಜ್ಜೆ ಇಡುವುದು ನಿಜವಾದ ಕಾರ್ಯತಂತ್ರ. ಇದನ್ನೇ ಇದು ಒತ್ತಿ ಹೇಳುತ್ತೆ. ಆಹಾ, ಅಂದ್ರೆ ಸಿಂಹ ಬೇಟೆಯಾಡುವ ಮುನ್ನ 2 ಹೆಜ್ಜೆ ಹಿಂದಿಡುತ್ತಲ್ಲ, ಆ ಹಿಂದಿಡುವ ಪ್ರಕ್ರಿಯೆ ಇದು. 100ಕ್ಕೆ 100 ಅದೇ ಎಕ್ಸಾಂಪಲ್. ಅಂದ್ರೆ ನಾವು ಈ ವಿಶ್ಲೇಷಣೆಯನ್ನ ಕೇವಲ ಗ್ರಹಗಳ ಚಲನೆ ಅಂತ ನೋಡದೆ, ಲೈಕ್ ಬದುಕಿನಲ್ಲಿ ಯಾವಾಗ ಪಾಸ್ ಬಟನ್ ಒತ್ತಬೇಕು ಮತ್ತೆ ಯಾವಾಗ ಪ್ಲೇ ಬಟನ್ ಒತ್ತಬೇಕು ಅನ್ನೋ ಸೂಕ್ಷ್ಮತೆಯನ್ನ ಕಲಿಯುವ ಸಾಧನವಾಗಿ ಬಳಸಬಹುದು. ಖಂಡಿತ ಬಳಸಬಹುದು. ಹಾಗಾದ್ರೆ ಈ ಬದಲಾವಣೆಯ ಹಿಂದಿನ ಅಸಲಿ ಕಾರಣ ಏನು ಅನ್ನೋದನ್ನ ನೋಡೋಣ. ಈ ಪೇಪರ್ನಲ್ಲಿ ನನ್ನ ಗಮನ ಸೆಳೆದ ಮೊದಲ ವಿಚಾರ ಅಂದ್ರೆ, ಈ ಸಿಂಹರಾಶಿಯವರ ಲಗ್ನದಲ್ಲಿ ಕೇತುವಿನ ಪ್ರಭಾವ ಇದೆ ಅನ್ನೋದು. ಒಂದು ನಿಮಿಷ, ಜ್ಯೋತಿಷ್ಯದ ಬಗ್ಗೆ ಹೆಚ್ಚು ತಿಳಿಯದವರಿಗಾಗಿ ಕೇಳ್ತಿದ್ದೀನಿ. ಈ ಲಗ್ನ ಅಂದ್ರೆ ನಿಖರವಾಗಿ ಏನು, ಮತ್ತೆ ಈ ಕೇತು ಅಲ್ಲಿ ಬಂದ್ರೆ ಏನಾಗುತ್ತೆ? ಸ್ವಲ್ಪ ಸರಳವಾಗಿ ಹೇಳಿ. ಖಂಡಿತ ಹೇಳ್ತೀನಿ. ಸರಳವಾಗಿ ಹೇಳ್ಬೇಕಂದ್ರೆ, ಜ್ಯೋತಿಷ್ಯದಲ್ಲಿ ಲಗ್ನ ಅಂದ್ರೆ ನಾವೇ. ಓಕೆ. ಅದು ನಮ್ಮ ವ್ಯಕ್ತಿತ್ವ, ನಮ್ಮ ದೇಹ ಮತ್ತು ಜಗತ್ತು ನಮ್ಮನ್ನ ಹೇಗೆ ನೋಡುತ್ತೆ ಅನ್ನೋದನ್ನ ಪ್ರತಿನಿಧಿಸುವ ಕೇಂದ್ರ ಬಿಂದು. ನಮ್ಮ ಜೀವನವೆಂಬ ವಾಹನದ ಸ್ಟೀರಿಂಗ್ ವೀಲ್ ಇದ್ದ ಹಾಗೆ. ಸ್ಟೀರಿಂಗ್ ವೀಲ್ ಅರ್ಥ ಆಯ್ತು. ಇನ್ನು ಕೇತುವಿನ ವಿಚಾರಕ್ಕೆ ಬಂದ್ರೆ, ಕೇತುವನ್ನ ತಲೆಯಿಲ್ಲದ ಗ್ರಹ ಅಂತ ಕರೀತಾರೆ. ತಲೆಯಿಲ್ಲದ ಗ್ರಹ? ಹೌದು. ಅದಕ್ಕೆ ಭೌತಿಕ ಆಸೆಗಳಿಲ್ಲ, ಕಣ್ಣಿಗೆ ಕಾಣುವ ಜಗತ್ತಿನ ಬಗ್ಗೆ ಆಸಕ್ತಿ ಇಲ್ಲ. ಆ ಕೇತು ಬಂದು ನಿಮ್ಮ ಲಗ್ನದಲ್ಲಿ, ಅಂದ್ರೆ ನಿಮ್ಮ ವ್ಯಕ್ತಿತ್ವದ ಸ್ಥಾನದಲ್ಲಿ ಕುಳಿತಾಗೇನಾಗತ್ತೆ ಗೊತ್ತಾ? ಏನಾಗುತ್ತೆ? ಅದು ನಿಮ್ಮನ್ನ ಭೌತಿಕ ಆಕರ್ಷಣೆಗಳಿಂದ, ಹೊರಗಿನ ಜಗತ್ತಿನ ಗದ್ದಲಗಳಿಂದ ದೂರವಿಟ್ಟು ಸಂಪೂರ್ಣವಾಗಿ ಅಂತರ್ಮುಖವಾಗಿಸುತ್ತೆ. 4 ಜನರ ಗುಂಪಿನಲ್ಲಿದ್ರೂ ಎಲ್ಲೋ ಒಂದ್ ರೀತಿಯ ಒಂಟಿತನ ಕಾಡುತ್ತೆ. ಅಂದ್ರೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ, ನಾನು ಇಲ್ಲಿ ಇರ್ಬೇಕಾದವನಲ್ಲ ಅನ್ನೋ ಫೀಲಿಂಗ್. ಹೌದು, ಎಕ್ಸಾಕ್ಟ್ಲಿ ಅದೇ ಭಾವನೆ ಕಾಡಲು ಶುರುವಾಗತ್ತೆ. ಇದನ್ನ ನಾನು ಒಂದು ಉಪಮೆಯ ಮೂಲಕ ಹೇಳ್ತೀನಿ. ಇದು ಲೈಕ್ ನಮ್ಮ ಸ್ಮಾರ್ಟ್ಫೋನ್ ಒಂದರ ಸಾಫ್ಟ್ವೇರ್ ಅಪ್ಡೇಟ್ ಪ್ರಕ್ರಿಯೆ ತರ ಇದೆಯಲ್ಲ. ಆಹಾ, ಒಳ್ಳೆ ಹೋಲಿಕೆ. ಅಂದ್ರೆ ಅಪ್ಡೇಟ್ ಆಗುವಾಗ ಫೋನನ್ನ ನಾವು ಬಳಸೋಕ್ಕಾಗಲ್ಲ, ಸ್ಕ್ರೀನ್ ಕಪ್ಪಾಗಿರುತ್ತೆ. ಹೊರಗಿನ ಪ್ರಪಂಚದಿಂದ ಅದರ ಸಂಪರ್ಕ ಕಟ್ಟಾದ ಹೇಗೆ ಕಾಣುತ್ತೆ. ಹೌದು, ಯಾರಾದ್ರೂ ಕಾಲ್ ಮಾಡಿದ್ರೆ ರೀಚ್ ಕೂಡ ಆಗಲ್ಲ. ಪಕ್ಕ. ಆದ್ರೆ ಒಳಗೆ ಆ ಡಿವೈಸ್ನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಡುವೆ ಒಂದು ಅತ್ಯಂತ ಪ್ರಬಲವಾದ ಹೊಸ ಮತ್ತು ವೇಗವಾದ ಆವೃತ್ತಿ ಸಿದ್ಧವಾಗ್ತಾ ಇರುತ್ತೆ ಅಲ್ವಾ? ಇದು ಪರಿಸ್ಥಿತಿಯನ್ನ ವಿವರಿಸಲು ಹೇಳಿ ಮಾಡಿದ ಉಪಮೆ. ಈ ಆಂತರಿಕ ಶೂನ್ಯತೆ ಅಥವಾ ಒಂಟಿತನ ಇದೆಯಲ್ಲ, ಅದು ಬದುಕನ್ನ ಹಾಳು ಮಾಡಲು ಬಂದಿಲ್ಲ. ಮತ್ತೆ ಬದಲಾಗಿ ಹಳೆಯ ಅನಗತ್ಯ ಫೈಲ್ಗಳನ್ನ ಡಿಲೀಟ್ ಮಾಡಿ ಸಿಸ್ಟಮ್ ಅನ್ನ ಶುದ್ಧೀಕರಿಸಲು ಬಂದಿದೆ. ಲಗ್ನದಲ್ಲಿ ಕೇತು ಇದ್ದಾಗ ಸಹಜವಾಗಿ ಅಹಂಕಾರ ಕರಗುತ್ತೆ. ಸಿಂಹರಾಶಿಯವರಿಗೆ ಇತರರ ಗಮನ ಸೆಳೆಯುವುದು ಒಂದು ಸ್ವಾಭಾವಿಕ ಗುಣ ಅಲ್ವಾ? ಹೌದು, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು ಅವರಿಗೆ ಇಷ್ಟ.
ಆದ್ರೆ ಈಗ ಅವರೇ ತಮಗಾಗಿ ತಮ್ಮದೇ ಒಳಗಿನ ಪ್ರಪಂಚಕ್ಕಾಗಿ ಸಮಯ ಮೀಸಲಿಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕೇತು ಆಧ್ಯಾತ್ಮಿಕ ಬೆಳವಣಿಗೆಯನ್ನ, ಒಂದು ರೀತಿಯ ಡಿಟ್ಯಾಚ್ಮೆಂಟ್ ಅನ್ನ ನೀಡುತ್ತೆ. ಡಿಟ್ಯಾಚ್ಮೆಂಟ್. ಓಕೆ. ಬದುಕಿನಲ್ಲಿ ಏನು ನಿಜಕ್ಕೂ ಅಗತ್ಯ, ಯಾವುದು ಕೇವಲ ಭ್ರಮೆ, ಯಾರ ಮಾತನ್ನ ಕೇಳಬೇಕು, ಯಾರನ್ನ ನಮ್ಮ ಜೀವನದಿಂದ ಕೈಬಿಡಬೇಕು, ಇಂಥ ಗೊಂದಲಗಳು ಮೇಲ್ನೋಟಕ್ಕೆ ಕಾಣಬಹುದು. ಹೌದು, ಈ ಗೊಂದಲಗಳು ಕಾಮನ್. ಆದ್ರೆ ಈ ಗೊಂದಲಗಳ ನಡುವೆ ಹೊರಗಿನ ಶಬ್ದಗಳನ್ನ ಬದಿಗಿಟ್ಟು ತಮ್ಮ ಆಂತರಿಕ ಧ್ವನಿಯನ್ನ ಆಲಿಸಲು ಸಾಧ್ಯವಾದ್ರೆ ಆ ಸಾಫ್ಟ್ವೇರ್ ಅಪ್ಡೇಟ್ ಮುಗಿದಾಗ ಅವರ ಆತ್ಮಬಲ ಹಿಂದೆಂದಿಗುಂತಲೂ ಹೆಚ್ಚು ದೃಢವಾಗಿರುತ್ತೆ. ನಾವು ಒಳಗೆ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿರುವಾಗ ಮೌನವಾಗಿರ್ತೀವಿ ಸರಿ, ಆದರೆ ಹೊರಗಿನ ಪ್ರಪಂಚ ನಮ್ಗಾಗಿ ಕಾಯಲಲ್ವಾ? ನಿಜ. ನಮ್ಮ ವ್ಯಾಪಾರ, ಪಾರ್ಟ್ನರ್ಶಿಪ್, ದಿನನಿತ್ಯದ ಆರ್ಥಿಕ ವ್ಯವಹಾರಗಳು ಇವೆಲ್ಲ ಈ ಒಂಟಿತನದ ಸಮಯದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತವೆ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಮೂಲವಸ್ತುವು ರಾಹು ಮತ್ತು 8ನೇ ಮನೆಯಲ್ಲಿರುವ ಶನಿಯ ಪ್ರಭಾವದ ಬಗ್ಗೆ ತುಂಬಾ ಡೀಟೇಲ್ ಆಗಿ ಚರ್ಚಿಸುತ್ತೆ. ಹೌದು. ಮತ್ತೆ ಇಲ್ಲಿ ಅದೇ ಪ್ರಶ್ನೆ ಬರುತ್ತೆ. ಈ 8ನೇ ಮನೆ ಅಂದ್ರೆ ಏನು? ಅದು ನಮ್ಮ ಜೀವನದ ಯಾವ ಆಗುಹೋಗುಗಳನ್ನ ಕಂಟ್ರೋಲ್ ಮಾಡುತ್ತೆ? 8ನೇ ಮನೆ ಅಂದ್ರೆ ಅದೊಂದು ಕತ್ತಲೆಯ ಕೋಣೆ ಇದ್ದ ಹಾಗೆ. ಕತ್ತಲೆಯ ಕೋಣೆ. ಹೌದು. ಜ್ಯೋತಿಷ್ಯದಲ್ಲಿ ಇದು ಹಠಾತ್ ಬದಲಾವಣೆಗಳು, ಆಳವಾದ ಆಂತರಿಕ ಭಯಗಳು, ನಿಗೂಢತೆ ಮತ್ತು ಇತರರ ಹಣ ಅಥವಾ ಪಾರ್ಟ್ನರ್ಶಿಪ್ ಮೂಲಕ ಬರುವ ಸಂಪತ್ತನ್ನ ಪ್ರತಿನಿಧಿಸುತ್ತೆ. ಇದು ಸುಲಭವಾಗಿ ಅರ್ಥವಾಗುವ ಮನೆಯಲ್ಲ. ಓಕೆ. ಜೊತೆಗೆ ಇಲ್ಲಿ ರಾಹುವಿನ ಪ್ರಭಾವವೂ ಇದೆ. ರಾಹು ಅಂದ್ರೆ ಭ್ರಮೆ, ಭ್ರಾಂತಿ, ಒಂಥರ ಮಂಜು ಇದ್ದ ಹಾಗೆ. ಹಾಗಾಗಿ ವ್ಯಾಪಾರ, ಪಾಲುದಾರರು ಅಥವಾ ಅತ್ಯಂತ ಆಪ್ತರ ಬಗ್ಗೆ ತಪ್ಪು ತಿಳುವಳಿಕೆಗಳು ಬರುವ ಸಾಧ್ಯತೆ ತುಂಬಾನೇ ಇದೆ. ಜೊತೆಗೆ 8ನೇ ಮನೆಯಲ್ಲಿ ಕರ್ಮದ ಕಾರಕನಾದ ಶನಿ ಇರೋದ್ರಿಂದ ನೀವು ಎಷ್ಟೇ ವೇಗವಾಗಿ ಮುಂದುವರಿಯಲು ಬಯಸಿದ್ರೂ ಪ್ರತಿಯೊಂದು ಕೆಲಸದಲ್ಲೂ ವಿಳಂಬ, ಅಡೆತಡೆಗಳು ಎದುರಾಗುತ್ತಾರೆ. ಒಂದು ನಿಮಿಷ, ಇಲ್ಲಿ ನಾನು ಸ್ವಲ್ಪ ಆಕ್ಷೇಪ ವ್ಯಕ್ತಪಡಿಸಬೇಕಾಗುತ್ತೆ. ಹೇಳಿ. ರಾಹು ಭ್ರಮೆ ಸೃಷ್ಟಿಸ್ತಾನೆ, ಸ್ನೇಹಿತರ ಬಳಿ ತಪ್ಪು ತಿಳುವಳಿಕೆ ಬರುತ್ತೆ, ಶನಿ ಎಲ್ಲದಕ್ಕೂ ಬ್ರೇಕ್ ಹಾಕ್ತಾನೆ. ಇವೆಲ್ಲವನ್ನ ಕೇಳಿದಾಗ ಇದೊಂದು ದುರಾದೃಷ್ಟದ ಸರಮಾಲೆಯಂತೆ, ಕೇವಲ ನೆಗೆಟಿವ್ ವಿಷಯಗಳ ಪಟ್ಟಿಯಂತೆ ಕಾಣ್ತಿಲ್ಲವೇ? ಮೇಲ್ನೋಟಕ್ಕೆ ಹಾಗೆ ಅನ್ಸತ್ತೆ. ಹೌದಲ್ವಾ? ಜ್ಯೋತಿಷ್ಯ ಜನರನ್ನ ತಮ್ಮದೇ ಆಪ್ತರ ಬಗ್ಗೆ, ಜೊತೆಯಲ್ಲಿ ಕೆಲಸ ಮಾಡೋರ ಬಗ್ಗೆ ವಿನಾಕಾರಣ ಅನುಮಾನ ಪಡುವಂತೆ ಅಥವಾ ಹೆದರುವಂತೆ ಮಾಡ್ತಿದ್ಯಾ? ಇದನ್ನೇ ಓದ್ಕೊಂಡು ಕೂತ್ರೆ ಮನುಷ್ಯ ಯಾವುದೇ ಹೊಸ ಹೆಜ್ಜೆ ಇಡ್ಲು ಭಯಪಡ್ತಾನಲ್ವಾ? ಈ ಪ್ರಶ್ನೆ ಬರ್ಲಾರ್ದಿರೋದು. ಖಂಡಿತ ಇದು ಭಯ ಹುಟ್ಟಿಸುವಂತೆ ಕಂಡ್ರೂ ಇದರ ಹಿಂದಿನ ಲಾಜಿಕ್ ಅನ್ನ ನಾವು ಸ್ವಲ್ಪ ಬಿಡಿಸಿ ನೋಡ್ಬೇಕು. ಇಲ್ನೋಡಿ, ರಾಹು ಕುರುಡು ನಂಬಿಕೆಯನ್ನ ವಿರೋಧಿಸ್ತಾನ. ಅಂದ್ರೆ ಬ್ಲೈಂಡ್ ಟ್ರಸ್ಟ್ ಮಾಡಬಾರ್ದು. ಹೌದು. ಮಂಜು ಮುಸುಕಿದ ವಾತಾವರಣದಲ್ಲಿ ವಾಹನ ಚಲಾಯಿಸುವಾಗ ನಾವು ವೆಹಿಕಲ್ ಸ್ಪೀಡ್ ಕಡಿಮೆ ಮಾಡಿ ಫಾಗ್ ಲ್ಯಾಂಪ್ ಹಾಕ್ಕೊಂಡು ಎಚ್ಚರಿಕೆಯಿಂದ ಹೋಗ್ತೀವೋ ಅಥವಾ ಮಂಜನ್ನ ಬೈಯುತ್ತಾ ಕಣ್ಮುಚ್ಕೊಂಡು ಆಕ್ಸೆಲರೇಟರ್ ಒತ್ತುತ್ತೀವೋ? ಖಂಡಿತ ಫಾಗ್ ಲ್ಯಾಂಪ್ ಹಾಕ್ಕೊಂಡೇ ಹೋಗೋದು. ಅದೇ ರೀತಿ ರಾಹುವಿನ ಈ ಪ್ರಭಾವವು ಎಲ್ಲರನ್ನೂ ಅನುಮಾನ ಪಡಬೇಕು ಅಂತ ಹೇಳ್ತಿಲ್ಲ, ಬದಲಾಗಿ ಜಾಗರೂಕರಾಗಿರ್ಬೇಕು ಅಂತ ಎಚ್ಚರಿಸ್ತಿದೆ. ನೀವ್ಯಾವುದೇ ಹೊಸ ಬಿಸ್ನೆಸ್ ಡೀಲ್ ಮಾಡ್ತಿರ್ಲಿ, ಆಸ್ತಿ ಖರೀದಿಸ್ತಿರ್ಲಿ, ದಾಖಲೆಗಳನ್ನ, ಅಗ್ರಿಮೆಂಟ್ಗಳನ್ನ 10 ಬಾರಿ ಪರೀಕ್ಷಿಸಿ. ಅಂದ್ರೆ ಎಮೋಷನ್ಸ್ಗಿಂತ ಲಾಜಿಕ್ಗೆ ಪ್ರಿಫರೆನ್ಸ್ ಕೊಡ್ಬೇಕು. ಪಕ್ಕಾ. ಭಾವನೆಗಳಿಗಿಂತ ವಾಸ್ತವಿಕತೆಗೆ ಆದ್ಯತೆ ನೀಡಿ. ಯಾರೋ ಕಣ್ಣಿಗೆ ಒಳ್ಳೆಯವರಂತೆ ಕಂಡ ತಕ್ಷಣ ಅಥವಾ ಅವರು ಬಹಳ ವರ್ಷಗಳ ಸ್ನೇಹಿತರು ಅನ್ನೋ ಒಂದೇ ಕಾರಣಕ್ಕೆ ಅವರನ್ನ ಕುರುಡಾಗಿ ನಂಬಬಾರ್ದು. ಆಹಾ, ಅಂದ್ರೆ ಅವರು ನನಗೆ ಮೋಸ ಮಾಡೋದಿಲ್ಲ ಅನ್ನೋ ಕುರುಡು ನಂಬಿಕೆಗಿಂತ ಪೇಪರ್ ಮೇಲೆ ಏನಿದೆ ಅನ್ನೋದ್ರ ಕಡೆಗೆ ಗಮನ ಹರಿಸಬೇಕು. ನಿಖರವಾಗಿ. ಇನ್ನು ಶನಿಯ ವಿಷಯಕ್ಕೆ ಬಂದ್ರೆ, ಶನಿ ಶಿಕ್ಷಿಸಲು ಬರುವ ಕ್ರೂರ ನ್ಯಾಯಾಧೀಶನಲ್ಲ. ಮತ್ತೆ ಆತ ಕಠಿಣ ತರಬೇತಿ ನೀಡಲು ಬರುವ ಒಬ್ಬ ಕಟ್ಟುನಿಟ್ಟಿನ ಕೋಚ್. 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕೆಲಸಗಳು ಡಿಲೇ ಆಗೋದು ಸಹಜ. ಆದ್ರೆ ಈ ವಿಳಂಬದ ಹಿಂದಿನ ಮನೋವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿ. ಏನಿರ್ಬೋದು? ಶನಿಯು ಆತುರದ ನಿರ್ಧಾರಗಳನ್ನ ತಡೆದು ಪರಿಸ್ಥಿತಿಯ ಆಳವನ್ನ ಅರಿಯಲು ಸಮಯ ಕೊಡ್ತಿದ್ದಾನೆ. ಒಂದು ಪ್ರಾಜೆಕ್ಟ್ ಈ ತಿಂಗಳೇ ಶುರುವಾಗಬೇಕು ಅಂತ ಒದ್ದಾಡ್ತಿರ್ಬೋದು. ಆದ್ರೆ ಅದು 6 ತಿಂಗಳ ಮುಂದಕ್ಕೆ ಹೋದ್ರೆ ಆ 6 ತಿಂಗಳಲ್ಲಿ ಆ ಪ್ರಾಜೆಕ್ಟ್ನಲ್ಲಿದ್ದ ಎಷ್ಟೋ ತಪ್ಪುಗಳು ಅರಿವಾಗುತ್ತವೆ. ಅಂದ್ರೆ ನಾವು ಈ ವಿಳಂಬವನ್ನ ಒಂದು ಅಡೆತಡೆ ಅಂತ ನೋಡುವ ಬದಲು ಒಂದು ಫೋರ್ಸ್ಡ್ ಟ್ರೈನಿಂಗ್ ಕ್ಯಾಂಪ್ ಅಂತ ನೋಡಬೇಕು. ಎಕ್ಸಾಕ್ಟ್ಲಿ. ವಿಳಂಬ ಅಂದ್ರೆ ನಿರಾಕರಣೆ ಅಲ್ಲ, ಅದು ಸರಿಯಾದ ಸಿದ್ಧತೆಗಾಗಿ ನೀಡಿದ ಸಮಯ. ಈಗ ಕಲಿಯುವ ಈ ತಾಳ್ಮೆಯೇ ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಅನಾಹುತಗಳಿಂದ ಪಾರು ಮಾಡುತ್ತೆ. ವಿಳಂಬ ಅಂದ್ರೆ ನಿರಾಕರಣೆ ಅಲ್ಲ, ಸಿದ್ಧತೆಗಾಗಿ ನೀಡಿದ ಸಮಯ. ಈ ಪರ್ಸ್ಪೆಕ್ಟಿವ್ ನಿಜಕ್ಕೂ ಆಸಕ್ತಿದಾಯಕವಾಗಿದೆ.
ಹೌದು. ಆದರೆ ಇದೇ ಮೂಲ ವಸ್ತುವನ್ನ ನಾನು ಮುಂದೆ ಓದ್ತಾ ಹೋದಾಗ ಇಲ್ಲೊಂದು ದೊಡ್ಡ ಕಾಂಟ್ರಡಿಕ್ಷನ್ ಅಂದ್ರೆ ವಿರೋಧಾಭಾಸ ಎದುರಾಗತ್ತೆ. ಏನಂತ? ಒಂದು ಕಡೆ ಶನಿ ಬ್ರೇಕ್ ಹಾಕ್ತಿದ್ದಾನೆ, ವಿಳಂಬ ಮಾಡ್ತಿದ್ದಾನೆ, ಸರಿ. ಅದೇ ಇನ್ನೊಂದ್ ಕಡೆ 5ನೇ ಮನೆಯಲ್ಲಿರುವ ಮಂಗಳನಿಂದಾಗಿ ಸೃಜನಶೀಲತೆ ಮತ್ತು ಆಲೋಚನೆಗಳು ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳಲು ಸಿದ್ಧವಾಗಿವೆ ಅಂತ ಹೇಳಲಾಗಿದೆ. ಹೌದು, ಇದೆ. ಮತ್ತೆ ಅದೇ ಪ್ರಶ್ನೆ, ಈ 5ನೇ ಮನೆ ಏನನ್ನ ಪ್ರತಿನಿಧಿಸುತ್ತೆ? 5ನೇ ಮನೆ ಅಂದ್ರೆ ಅದು ಬೌದ್ಧಿಕ ಶಕ್ತಿ, ಸೃಜನಶೀಲತೆ, ರಿಸ್ಕ್ ತೆಗೆದುಕೊಳ್ಳುವ ಮನಸ್ಥಿತಿ ಮತ್ತು ಕಲ್ಪನಾ ಶಕ್ತಿಯ ಸ್ಥಾನ. ಅಲ್ಲಿ ಮಂಗಳನ ಪ್ರಭಾವ ಇದ್ದಾಗ ನಿಮ್ಮ ಮೆದುಳು ಬುಲೆಟ್ ಟ್ರೈನ್ ವೇಗದಲ್ಲಿ ಕೆಲಸ ಮಾಡಲು ಶುರು ಮಾಡುತ್ತೆ. ಬುಲೆಟ್ ಟ್ರೈನ್? ಹೌದು. ಮಂಗಳ ಅಂದ್ರೆ ಶಕ್ತಿ, ಆಕ್ರಮಣಶೀಲತೆ ಮತ್ತು ರಾಕೆಟ್ ಫ್ಯೂಯಲ್ ತರ ಕೆಲಸ ಮಾಡುವ ಗ್ರಹ. ಹಾಗಾಗಿ ಹೊಸ ವ್ಯಾಪಾರ ಕಲ್ಪನೆಗಳು, ಬರವಣಿಗೆ, ವಿನ್ಯಾಸ ಅಥವಾ ಸ್ಟಾರ್ಟ್ಅಪ್ ಶುರುವಾಡೋ ಐಡಿಯಾಗಳು ನಿರಂತರವಾಗಿ ಬರ್ತಾನೆ ಇರ್ತವೆ. ಓಕೆ. ಈ ಹೊಸ ಐಡಿಯಾಗಳನ್ನ ತಕ್ಷಣವೇ ಕಾರ್ಯರೂಪಕ್ಕೆ ತರಲು, ಫೈನಾನ್ಷಿಯಲಿ ರಿಸ್ಕ್ ತೆಗೆದುಕೊಳ್ಳಲು ಮನಸ್ಸು ಹಾತೊರೆಯುತ್ತೆ. ಜೊತೆಗೆ ಗುರುವಿನ ಹಿಮ್ಮುಖ ಚಲನೆ ಅಂದ್ರೆ ಜುಪಿಟರ್ ರೆಟ್ರೋಗ್ರೇಡ್ನಿಂದ ಹಳೆಯ ಪರಿಶ್ರಮ ಅಥವಾ ಹಳೆಯ ಸಂಪರ್ಕಗಳ ಮೂಲಕ ಲಾಭ ಬರುವ ಸೂಚನೆಯೂ ಇದೆ. ಇದನ್ನೇ ನಾನು ವಿರೋಧಾಭಾಸ ಅಂದಿದ್ದು. ಹೇಗೆ? ಇದು ಹೇಗಿದೆ ಅಂದ್ರೆ, ಅತ್ಯಂತ ವೇಗದ ಫೆರಾರಿ ಕಾರಿನ ಇಂಜಿನ್ ನಮ್ಮಲ್ಲಿದೆ, ಮಂಗಳನ ಪ್ರಭಾವದಿಂದ ನಾವು ಆಕ್ಸಿಲರೇಟರ್ ಒತ್ತಲು ರೆಡಿಯಾಗಿದ್ದೀವಿ, ಆದರೆ ಸುತ್ತಲೂ ಟ್ರಾಫಿಕ್ ಜಾಮ್ ಇದೆ. ಶನಿ ಎದುರಿಗೆ ನಿಂತು ಬ್ರೇಕ್ ಹಾಕಲೇಬೇಕಾದ ಅನಿವಾರ್ಯತೆಯನ್ನ ಸೃಷ್ಟಿಸ್ತಿದ್ದಾನೆ. ಆಹಾ, ಕರೆಕ್ಟ್. ಒಳಗಡೆ ಏನೋ ಸಾಧಿಸ್ಬೇಕು ಅನ್ನೋ ವಿಪರೀತ ತುಡಿತ, ಹೊರಗಡೆ ನೋಡಿದ್ರೆ ಏನೂ ಕದಲುತ್ತಿಲ್ಲ ಅನ್ನೋ ಹತಾಶೆ. ಈ ಆಕ್ಸಿಲರೇಟರ್ ಮತ್ತು ಬ್ರೇಕ್ ನಡುವಿನ ಮಾನಸಿಕ ಗೊಂದಲವನ್ನ ನಿಭಾಯಿಸೋದು ಹೇಗೆ? ನೋಡಿ, ಅಸಲಿ ಸವಾಲು ಇರೋದೇ ಇಲ್ಲಿ. ಒಂದೆಡೆ ಕುದುರೆಯಂತೆ ಓಡಬೇಕೆಂಬ ತುಡಿತ, ಇನ್ನೊಂದೆಡೆ ಕೈಕಟ್ಟಿ ಹಾಕುವ ಪರಿಸ್ಥಿತಿ. ಈ ಎರಡು ವಿರುದ್ಧ ಶಕ್ತಿಗಳ ನಡುವೆ ಬ್ಯಾಲೆನ್ಸ್ ಕಾಯ್ದುಕೊಳ್ಳೋದೇ ಈ ಅವಧಿಯ ನಿಜವಾದ ಪರೀಕ್ಷೆ. ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಯಾವಾಗ ವೇಗ ಹೆಚ್ಚಿಸಬೇಕು ಮತ್ತು ಯಾವಾಗ ನಿಲ್ಲಬೇಕು ಅನ್ನೋ ಬುದ್ಧಿವಂತಿಕೆಯನ್ನ ಈಗ ಮೈಗೂಡಿಸ್ಕೊಳ್ಬೇಕು. ಮಂಗಳನ ಪ್ರಭಾವದಿಂದ ಹೂಡಿಕೆಯ ಆಲೋಚನೆಗಳು ಬರ್ತಾವೆ ಸರಿ. ಹೌದು. ಆದ್ರೆ ಷೇರು ಮಾರುಕಟ್ಟೆ, ಕ್ರಿಪ್ಟೋ ಅಥವಾ ಯಾವುದೇ ಆರ್ಥಿಕ ನಿರ್ಧಾರಗಳಲ್ಲಿ ಅವಕಾಶಗಳು ಕಂಡ ತಕ್ಷಣ ಇದೇ ಸರಿಯಾದ ಸಮಯ ಅಂತ ಕುರುಡಾಗಿ ಜಿಗಿಬಾರ್ದು. ಅಂದ್ರೆ ಡೇಟಾ ನೋಡ್ಬೇಕು. ಹೌದು. ಮಂಗಳನ ಉತ್ಸಾಹಕ್ಕೆ ಶನಿಯ ಕಂಟ್ರೋಲ್ ಮತ್ತು ಡೇಟಾ ಆಧಾರಿತ ವಿಶ್ಲೇಷಣೆ ಜೊತೆಯಾದಾಗ ಮಾತ್ರ ಸಕ್ಸೆಸ್ ಸಿಗತ್ತೆ. ಹಿಮ್ಮುಖ ಗುರುವು ಹಳೆಯ ಪರಿಶ್ರಮಕ್ಕೆ ಫಲ ನೀಡುವ ಭರವಸೆ ನೀಡ್ತಿದ್ದಾನೆ. ಅಂದ್ರೆ ಹೊಸದಾಗಿ ಏನನ್ನಾದ್ರೂ ಶುರು ಮಾಡೋ ಬದಲು ಈ ಹಿಂದೆ ಅರ್ಧಕ್ಕೆ ನಿಂತಿದ್ದ ಕೆಲಸಗಳನ್ನ ಮುಗಿಸಲು ಇದು ಸೂಕ್ತ ಸಮಯ. ಇದೇ ಲಾಜಿಕ್ ಅನ್ನ ನಾವು ನಮ್ಮ ವೈಯಕ್ತಿಕ ಅಥವಾ ಮನೆಯ ವಾತಾವರಣಕ್ಕೂ ಅಪ್ಲೈ ಮಾಡಬಹುದು ಅಲ್ವಾ? ಖಂಡಿತ ಮಾಡ್ಬೋದು. ನಮ್ಮ ಬೌದ್ಧಿಕ ವೇಗ ಹೆಚ್ಚಾದಾಗ ಮತ್ತು ಕೆಲ್ಸದ ಒತ್ತಡ, ವಿಳಂಬಗಳಿಂದ ಹತಾಶೆ ಇದ್ದಾಗ ಅದರ ನೇರ ಪ್ರಭಾವ ಮನೆಯ ಮೇಲೂ ಬೀಳುತ್ತೆ. ಮನೆಯಲ್ಲಿ ಸಣ್ಣಪುಟ್ಟ ವಿಷಯಗಳು ದೊಡ್ಡದಾಗಿ ಕಾಣ್ಬೋದು. ಅಲ್ಲಿ ನಾವು ಈ ಮಂಗಳನ ಆಕ್ರಮಣಶೀಲತೆಯನ್ನು ತೋರಿದರೆ ರಿಲೇಶನ್ಶಿಪ್ಸ್ ಹಾಳಾಗುವ ಸಾಧ್ಯತೆ ಇರುತ್ತಲ್ವಾ? 100ಕ್ಕೆ 100. ಮಂಗಳನ ಪ್ರಭಾವ ಮೆದುಳಿನ ಮೇಲಿದ್ದಾಗ ಇತರರು ಹೇಳೋದು ನಮ್ಗೆ ಅರ್ಥ ಆಗಲ್ಲ, ಅಥವಾ ಅವ್ರು ಹೇಳೋ ವೇಗ ನಮ್ಗೆ ಸಾಲಲ್ಲ ಅನ್ನೋ ತಾಳ್ಮೆಗೆ ಶುರುವಾಗುತ್ತೆ. ಹೌದು, ನಾವೇ ಫಾಸ್ಟ್ ಅಂತ. ಅದೇ ಮನೆಯಲ್ಲಿ ಸಣ್ಣಪುಟ್ಟ ಜಗಳಗಳು, ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಅಥವಾ ಕೌಟುಂಬಿಕ ಜವಾಬ್ದಾರಿಗಳು ಭಾರವಾಡಿ ಕಾಣಿಸಬಹುದು. ಇಂಥ ಸಂದರ್ಭಗಳಲ್ಲಿ ಇಮೋಷನಲ್ ಆಗಿ ಮಾತನಾಡಿ ಪರಿಸ್ಥಿತಿಯನ್ನ ಜಟಿಲಗೊಳಿಸುವ ಬದಲು ಮೌನ ವಹಿಸುವುದು ಅತ್ಯುತ್ತಮ ತಂತ್ರ. ವಾವ್. ತರ್ಕ ಮತ್ತು ಡೇಟಾವನ್ನ ವ್ಯಾಪಾರಕ್ಕೆ ಬಳಸಿ, ಆದ್ರೆ ಸಂಬಂಧಗಳಲ್ಲಿ ಮೌನ ಮತ್ತು ಅರ್ಥಮಾಡಿಕೊಳ್ಳುವಿಕೆ ಮುಖ್ಯ. ಸಂಬಂಧಗಳಲ್ಲಿ ಆಕ್ಸಿಲರೇಟರ್ ಬದಲು ಬ್ರೇಕ್ ಬಳಸುವ ಕಲೆ ಈಗ ಕಲಿಯಲೇಬೇಕಾದ ಪಾಠ. ಹಾಗಾದ್ರೆ ಈ ಸಂಪೂರ್ಣ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್ ಏನು? ಈ ಕೇತುವಿನ ಸಾಫ್ಟ್ವೇರ್ ಅಪ್ಡೇಟ್, ರಾಹುವಿನ ಮಂಜು, ಶನಿಯ ಟ್ರೈನಿಂಗ್ ಕ್ಯಾಂಪ್ ಮತ್ತು ಮಂಗಳನ ಆಕ್ಸಿಲರೇಟರ್ ಕಸರತ್ತುಗಳೆಲ್ಲ ಮುಗ್ದ ಮೇಲೆ ಏನಾಗುತ್ತೆ? ಅದೇ ಅಲ್ವಾ ಫೈನಲ್ ರಿಸಲ್ಟ್. ಈ ಪೇಪರ್ ಹೇಳುವಂತೆ ಈ ಹಂತವನ್ನ ದಾಟಿದ ನಂತರ ಸೂರ್ಯನು ಬಲವಾದ ಸ್ಥಾನವನ್ನ ಪ್ರವೇಶಿಸ್ತಾನೆ. ಬಹುಶಃ ಆ ಸಾಫ್ಟ್ವೇರ್ ಅಪ್ಡೇಟ್ ಕಂಪ್ಲೀಟ್ ಆಗಿ ಫೋನ್ ರೀಸ್ಟಾರ್ಟ್ ಆದಂತೆ ಸಿಂಹರಾಶಿಯವರ ನೈಸರ್ಗಿಕ ಶಕ್ತಿ ಮತ್ತೆ ಜಾಗೃತಗೊಳ್ಳುತ್ತೆ. ಹೌದು. ವೃತ್ತಿಜೀವನದಲ್ಲಿ ಮೇಲಧಿಕಾರಿಗಳ ಮನ್ನಣೆ ಸಿಗುತ್ತೆ, ನಾಯಕತ್ವದ ಗುಣಗಳು ಮಂಕಾಗಿದ್ವೆಲ್ಲ ಮತ್ತೆ ಪ್ರಖರವಾಗಿ ಹೊರಹೊಮ್ಮುತ್ತವೆ ಮತ್ತು ಇಂಟ್ರೆಸ್ಟಿಂಗ್ ಆಗಿ ಪ್ರೀತಿಯ ಜೀವನದಲ್ಲಿಯೂ ಆಕರ್ಷಣೆ ಹೆಚ್ಚಾಗುತ್ತೆ ಅಂತ ಇಲ್ಲಿ ವಿವರಿಸಲಾಗಿದೆ. ಖಂಡಿತ. ಸೂರ್ಯ ಲಗ್ನಾಧಿಪತಿ ಅಂದ್ರೆ ಸಿಂಹರಾಶಿಯವರ ಅಸ್ತಿತ್ವದ ಮೂಲ ಶಕ್ತಿಯೇ ಸೂರ್ಯ.
ಈ ಕಠಿಣ ಬದಲಾವಣೆಯ ಹಂತ ಮುಗಿದಾಗ ಹಿಂದೆ ಮೌನವಾಗಿ ಗಮನಿಸಿದ್ದೆಲ್ಲವೂ ಶನಿಯಿಂದ ಕಲಿತ ತಾಳ್ಮೆಯು ಈಗ ಕಾರ್ಯರೂಪಕ್ಕೆ ಬರುತ್ತೆ. ಸೂಪರ್. ಅವರ ಪ್ರೊಫೆಷನಲ್ ಮೈಂಡ್ಸೆಟ್ ಉತ್ತುಂಗಕ್ಕೇರುತ್ತೆ. ಕಷ್ಟದ ಸಮಯದಲ್ಲಿ ತೆಗೆದುಕೊಂಡ ಎಚ್ಚರಿಕೆಯ ನಿರ್ಧಾರಗಳು ಈಗ ಲಾಭ ತರಲು ಶುರು ಮಾಡ್ತವೆ. ಡಿಸಿಷನ್ ಮೇಕಿಂಗ್ ಮೆಚ್ಯೂರಿಟಿ ಹೆಚ್ಚಾಗುತ್ತೆ. ಅಂದ್ರೆ ಕ್ರಿಯೇಟಿವ್ ಫೀಲ್ಡ್ನಲ್ಲಿರೋರಿಗೆ, ಸೃಜನಶೀಲ ಕ್ಷೇತ್ರಗಳಲ್ಲಿರುವವರಿಗೆ, ವಿಶೇಷವಾಗಿ ಕಲೆ, ಬರವಣಿಗೆ, ಡಿಸೈನಿಂಗ್ ಅಥವಾ ಸ್ಟ್ರಾಟಜಿ ಮಾಡೋವರಿಗೆ ಇದು ನಿಜಕ್ಕೂ ಗೋಲ್ಡನ್ ಆಪರ್ಚುನಿಟಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಸಮಯ ಇದು. ಹೌದು. ಪ್ರೀತಿಪಾತ್ರರ ಜೊತೆ ಸಂವಹನ ಸುಧಾರಿಸಿ ಬಾಂಧವ್ಯ ಬಲಗೊಳ್ಳುತ್ತೆ. ಆದ್ರೆ ನೆನಪಿರ್ಲಿ, ಈ ಯಶಸ್ಸನ್ನ ಶಾಶ್ವತವಾಗಲಿಸು ಕೇವಲ ಗ್ರಹಗತಿಗಳು ಬದಲಾಗುತ್ತವೆ ಅಂತ ಕಾಯುತ್ತಾ ಕೂರುವಂತಿಲ್ಲ. ಜ್ಯೋತಿಷ್ಯ ಕೇವಲ ಸಮಸ್ಯೆಗಳನ್ನ ಹೇಳಿ ಸುಮ್ಮನಾಗಲ್ಲ. ಅದಕ್ಕೆ ಪ್ರಾಕ್ಟಿಕಲ್ ದಾರಿಯನ್ನು, ಮಾನಸಿಕ ಸಿದ್ಧತೆಗಳನ್ನು ಅಂದ್ರೆ ಪರಿಹಾರಗಳನ್ನು ತೋರಿಸುತ್ತೆ. ಹೌದು. ಮೂಲ ವಸ್ತುವು ಕೊನೆಯಲ್ಲಿ ಕೆಲವು ರೆಮಿಡೀಸ್ ಬಗ್ಗೆ ಬಹಳ ಆಳವಾದ ವಿವರಣೆ ನೀಡಿದೆ. ಆದರೆ ಇಲ್ಲಿ ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕು. ಕೇಳಿ. ಉದಾಹರಣೆಗೆ, ಸೂರ್ಯನನ್ನ ಬಲಪಡಿಸಲು ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು ಅಥವಾ ಅರ್ಘ್ಯ ಅರ್ಪಿಸುವ ಬಗ್ಗೆ ಹೇಳಿದ್ದಾರೆ. ಸಾಮಾನ್ಯವಾಗಿ ಇವುಗಳನ್ನು ನಾವು ಕೇವಲ ಧಾರ್ಮಿಕ ಆಚರಣೆಗಳು ಅಂದ್ಕೊಡ್ತೇವೆ. ಇದು ಜ್ಯೋತಿಷ್ಯದ ಪ್ರಭಾವವನ್ನ ಹೇಗೆ ಕಡಿಮೆ ಮಾಡುತ್ತೆ ಅಥವಾ ಹೆಚ್ಚಿಸುತ್ತೆ? ಇದರ ಹಿಂದಿನ ಸೈಕಾಲಜಿ ಏನು? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ನಾವು ಇವುಗಳನ್ನ ಕೇವಲ ರಿಲಿಜಿಯಸ್ ಚೌಕಟ್ಟಿನಲ್ಲಿ ನೋಡಿದಾಗ ಇದರ ಅಸಲಿ ಉದ್ದೇಶ ಮರೆಯಾಗುತ್ತೆ. ಇಲ್ನೋಡಿ, ನೀವು ಪ್ರತಿದಿನ ಮುಂಜಾನೆ ಎದ್ದು ಒಂದು ನಿರ್ದಿಷ್ಟ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದು ಅಥವಾ ಅರ್ಘ್ಯ ಅರ್ಪಿಸುವುದು ಅಂದ್ರೆ ವಾಸ್ತವದಲ್ಲಿ ನೀವು ನಿಮ್ಮ ದೈನಂದಿನ ಶಿಸ್ತನ್ನ ಬೆಳೆಸಿಕೊಳ್ಳುತ್ತಿದ್ದೀರಿ ಎಂದರ್ಥ. ಓ, ಡಿಸಿಪ್ಲಿನ್. ಹೌದು. ಇದು ದೃಢ ಸಂಕಲ್ಪವನ್ನ ಹೆಚ್ಚಿಸುವ ಅಭ್ಯಾಸ. ರಾತ್ರೋರಾತ್ರಿ ಯಶಸ್ಸು ಬೇಕು ಅಂತ ಒದ್ದಾಡುವ ಮನಸ್ಸಿಗೆ ಪ್ರತಿದಿನದ ಸಣ್ಣ ಸಣ್ಣ ಹೆಜ್ಜೆಗಳ ಮಹತ್ವವನ್ನ ಇದು ಕಲಿಸುತ್ತೆ. ಶಿಸ್ತುಬದ್ಧ ಜೀವನ ಶೈಲಿ ರೂಢಿಸಿಕೊಂಡಾಗ ನಿರ್ಧಾರಗಳಲ್ಲಿ ಕ್ಲಾರಿಟಿ ಬರುತ್ತೆ. ಆ ಮೂಲಕ ಆಂತರಿಕ ಸಿಂಹಶಕ್ತಿ ತಾನಾಗಿಯೇ ಜಾಗೃತಗೊಳ್ಳುತ್ತೆ. ನೀವು ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ತಿದ್ದೀರಿ. ಅದೇ ಸೂರ್ಯಬಲ. ವಾವ್, ಇದು ತುಂಬಾ ಲಾಜಿಕಲ್ ಆಗಿದೆ. ಇನ್ನೊಂದು ಪರಿಹಾರವೂ ಇಲ್ಲಿದೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು. ಇದನ್ನು ಕೇವಲ ರಾಹುಕೇತುಗಳ ದೋಷ ನಿವಾರಣಾ ಪರಿಹಾರ ಅಂತ ಮೂಲ ಹೇಳ್ತಿಲ್ಲ. ಪ್ರಾಣಿಗಳಿಗೆ ಆಹಾರ ನೀಡುವುದಕ್ಕೂ ನಮ್ಮ ಬಿಸ್ನೆಸ್ನಲ್ಲಿ ರಾಹು ಸೃಷ್ಟಿಸುವ ಭ್ರಮೆಗೂ ಅಥವಾ ಕೇತು ನೀಡುವ ಒಂಟಿತನಕ್ಕೂ ಏನ್ ಸಂಬಂಧ? ಇದು ಹೇಗೆ ವರ್ಕ್ ಆಗುತ್ತೆ? ಇದರ ಹಿಂದಿರುವ ಮನೋವಿಜ್ಞಾನ ನಿಜಕ್ಕೂ ಅದ್ಭುತವಾಗಿದೆ. ರಾಹುವಿನಿಂದಾಗಿ ನಮ್ಮ ಮೆದುಳು ಸದಾ ನನಗೆ ಏನಾಗುತ್ತದೆಯೋ, ನನ್ನ ಬಿಸ್ನೆಸ್ ಏನಾಗುತ್ತದೆಯೋ, ನನ್ನ ಹಣ ಏನಾಗುತ್ತದೆಯೋ ಅನ್ನೋ ಆತಂಕದ ಲೂಪ್ನಲ್ಲಿ ಸಿಲ್ಕಿರುತ್ತೆ. ಆಂಗ್ಸೈಟಿ, ಒಂಟಿ ಅನ್ನೋ ಭಾವನೆ ತರ್ತಾನೆ. ಈ ಎರಡೂ ಸ್ಥಿತಿಗಳಲ್ಲಿ ನಮ್ಮ ಸಂಪೂರ್ಣ ಫೋಕಸ್ ನಾನು ಮತ್ತು ನನ್ನದು ಅನ್ನೋ ಅಹಂಕಾರದ ಮೇಲಿರುತ್ತೆ. ನೀವು ಅಸಹಾಯಕ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವಾಗ ವಾಸ್ತವದಲ್ಲಿ ನೀವು ಆ ಆತಂಕದ ಲೂಪನ್ನ ಬ್ರೇಕ್ ಮಾಡ್ತಿದ್ದೀರಿ. ಅಂದ್ರೆ ನಿಮ್ಮ ಗಮನ ನಾನು ಅನ್ನೋದ್ರಿಂದ ಹೊರಬಂದು ಬೇರೊಂದು ಜೀವಿಯ ಪ್ರೆಸೆಂಟ್ ಮೂಮೆಂಟ್ ಮೇಲೆ, ಅದರ ಹಸಿವಿನ ಮೇಲೆ ಕೇಂದ್ರೀಕೃತವಾಗುತ್ತೆ. ಅಂದ್ರೆ ನಾವು ನಮ್ಮ ಆಲೋಚನೆಗಳ ಸುಳಿಯಿಂದ ಹೊರಬಂದು ವಾಸ್ತವಕ್ಕೆ ಕನೆಕ್ಟ್ ಆಗ್ತೀವಿ. ಹೌದು, ಪಕ್ಕಾ ಅದೇ. ಮನೋವಿಜ್ಞಾನದಲ್ಲಿ ಇದನ್ನ ಗ್ರೌಂಡಿಂಗ್ ಅಂತಾರೆ. ನಿಮ್ಮ ಒಳಗಿನ ಕರುಣೆ ಜಾಗೃತವಾದಾಗ ಅಹಂಕಾರ ಕರಗುತ್ತೆ, ಅನಗತ್ಯ ಭಯಗಳು ನಿವಾರಣೆಯಾಗುತ್ತವೆ. ಸಂಬಂಧಗಳ ನಡುವಿನ ಎಷ್ಟೋ ತಪ್ಪು ತಿಳುವಳಿಕೆಗಳು ನಮ್ಮ ಒಳಗೆ ಈ ಕರುಣೆಯ ಭಾವನೆ ಮೂಡಿದಾಗ ತಾನಾಗಿಯೇ ಕರಗಿ ಹೋಗ್ತವೆ. ನೀವು ಹೊರಗಿನ ಜೀವಿಗಳಿಗೆ ಸಹಾಯ ಮಾಡ್ತಿದ್ದೀರಿ, ಅದರಿಂದ ಪುಣ್ಯ ಬರುತ್ತೆ ಅನ್ಕೊಡುವಾಗ ವಾಸ್ತವದಲ್ಲಿ ಆ ಪ್ರಕ್ರಿಯೆಯು ನಿಮ್ಮ ಆಂತರಿಕ ಗಾಯಗಳನ್ನ ಗುಣಪಡಿಸ್ತಿರುತ್ತೆ. ಜ್ಯೋತಿಷ್ಯದಲ್ಲಿ ಇದನ್ನೇ ರಾಹುಕೇತು ದೋಷ ನಿವಾರಣೆ ಎನ್ನುತ್ತಾರೆ. ಇದು ಆಚರಣೆಯ ಹಿಂದಿರುವ ಪಕ್ಕಾ ಸೈಕಾಲಜಿ. ಒಟ್ಟಾರೆಯಾಗಿ ಈ ದಿ ಲಯನ್ಸ್ ಪಾತನ ವಿಶ್ಲೇಷಿಸಿದಾಗ ನಮಗೆ ಅರ್ಥವಾಗೋದೇನಪ್ಪ ಅಂದ್ರೆ, ಪ್ರಸ್ತುತ ನಡೆಯುತ್ತಿರುವ ಈ ಮಾನಸಿಕ ಮತ್ತು ಭೌತಿಕ ಸಂಘರ್ಷಗಳು ಸಿಂಹರಾಶಿಯವರನ್ನ ದುರ್ಬಲಗೊಳಿಸುವ ಬದಲು ಬೆಂಕಿಯಲ್ಲಿ ಬೆಂದು ಚಿನ್ನದಂತೆ ಹೆಚ್ಚು ಪ್ರಬುದ್ಧರನ್ನಾಗಿ, ಸಮರ್ಥರನ್ನಾಗಿ ಮಾಡ್ತವೆ. ಹೌದು. ಸಿಂಹರಾಶಿಯವರು ನೈಸರ್ಗಿಕ ನಾಯಕರೇ ಇರ್ಬೋದು, ಆದರೆ ಈಗ ಅವರಿಗೆ ಬೇಕಾಗಿರೋದು ಹೊರಗಿನ ಪ್ರಪಂಚದ ಮೇಲಿನ ನಾಯಕತ್ವ ಅಲ್ಲ. ಜಗತ್ತಿಗೆ ತಾವು ಯಾರೆಂದು ಸಾಬೀತುಪಡಿಸುವ ಅವಶ್ಯಕತೆಯೂ ಇಲ್ಲ. ಬದಲಾಗಿ ತಮ್ಮದೇ ಮನಸ್ಸಿನ ಮೇಲಿನ ಕಂಟ್ರೋಲ್ ಮತ್ತು ಬುದ್ಧಿವಂತಿಕೆ ಇದು ಮುಖ್ಯ. ಕೋಪದ ಬದಲು ನಿಯಂತ್ರಣ, ಆತುರದ ಬದಲು ವಿವೇಕ ಇಲ್ಲಿ ಅವರನ್ನ ಕಾಯುತ್ತೆ ಅಲ್ವಾ? ಹೌದು. ಸೂರ್ಯನು ಬೆಳಕು ಮತ್ತು ಶಕ್ತಿಯನ್ನ ನೀಡುವ ಗ್ರಹ ನಿಜ. ಆದರೆ ಆ ಬೆಳಕು ಕೇವಲ ಹೊರಗಿನ ಪ್ರಪಂಚಕ್ಕೆ ಬೇರೆಯವರಿಗೆ ತೋರಿಸಲು ಮಾತ್ರ ಸೀಮಿತವಾಗಿದ್ದರೆ ಅದು ಅಹಂಕಾರವಾಗುತ್ತೆ. ಕರೆಕ್ಟ್. ಆ ಬೆಳಕು ತನ್ನ ಒಳಗೂ ಬೆಳಗಿದಾಗ, ತನ್ನದೇ ತಪ್ಪು ಒಪ್ಪುಗಳನ್ನ ವಿಮರ್ಶಿಸಿಕೊಳ್ಳುವ ಸಾಮರ್ಥ್ಯ ಬಂದಾಗ ಮಾತ್ರ ಸಿಂಹದ ನಿಜವಾದ ಶಾಶ್ವತವಾದ ಶಕ್ತಿ ಪ್ರದರ್ಶಿಸಲ್ಪಡುತ್ತೆ.
ಈ ತಾತ್ಕಾಲಿಕ ವಿರಾಮ ಅಥವಾ ಪಾಸ್ ಅಂತ ಇದೆಯಲ್ಲ, ಅದು ಆ ಒಳಗಿನ ಬೆಳಕನ್ನ ಕಂಡುಕೊಳ್ಳುವ ಒಂದು ಪ್ರಕ್ರಿಯೆಯಷ್ಟೇ. ಇದು ನಮ್ಮ ಇಂದಿನ ಚರ್ಚೆಯ ಅತ್ಯಂತ ಆಳವಾದ ಮತ್ತು ಎಲ್ಲರೂ ಒಯ್ಯಲೇಬೇಕಾದ ಅಂಶ. ಇದನ್ನೆಲ್ಲ ಗಮನಿಸ್ತಿದ್ದಾಗ ನನಗನ್ಸೋದೇನಪ್ಪ ಅಂದ್ರೆ, ಜ್ಯೋತಿಷ್ಯ ನಮಗೆ ಕೇವಲ ಗ್ರಹಗಳ ಹೆಸರನ್ನ ಹೇಳೋದಿಲ್ಲ. ಬದಲಾಗಿ ಅದು ಕಾರ್ಯಪ್ರವೃತ್ತರಾಗುವ ಮತ್ತು ವಿರಾಮ ತೆಗೆದುಕೊಳ್ಳುವ ನೈಸರ್ಗಿಕ ಲಯವನ್ನ, ಅಂದ್ರೆ ಪ್ರಕೃತಿಯ ಆ ಒಂದು ರಿದಮ್ ಅನ್ನ ಸ್ಪಷ್ಟವಾಗಿ ಕಲಿಸುತ್ತೆ. ಖಂಡಿತ. ಪ್ರಕೃತಿಯಲ್ಲಿಯೂ ಎಲ್ಲದಕ್ಕೂ ಒಂದು ಕಾಲವಿದೆ. ಮರಗಳು ಚಳಿಗಾಲದಲ್ಲಿ ತಮ್ಮ ಎಲೆಗಳನ್ನ ಉದುರಿಸಿ ಮೌನವಾಗಿರ್ತವೆ. ಅದು ಮರದ ಸೋಲಲ್ಲ, ಹೊಸ ಚಿಗುರುತಲ್ಲು ಮಾಡಿಕೊಳ್ಳುವ ಸಿದ್ಧತೆ. ಹೌದು. ಆದ್ರೆ ಸದಾಕಾಲ ಏನಾದರೂ ಸಾಧಿಸಲೇಬೇಕು, ಸದಾ ಬ್ಯುಸಿಯಾಗಿರ್ಬೇಕು, ನಿರಂತರವಾಗಿ ಓಡುತ್ತಲೇ ಇರಬೇಕು, ಸ್ವಲ್ಪ ನಿಂತರೂ ನಾವು ರೇಸ್ನಲ್ಲಿ ಹಿಂದೆ ಬಿದ್ದುಬಿಡ್ತೇವೆ ಅನ್ನೋ ನಮ್ಮ ಇಂದಿನ ಆಧುನಿಕ ಬದುಕಿನ ಈ ಹಸಲ್ ಕಲ್ಚರ್ ಗೀಳಿದೆಯಲ್ಲ. ಈ ಹಸಲ್ ಕಲ್ಚರ್ ಎಲ್ಲರನ್ನೂ ಹೈರಾಣವಾಗಿಸಿದೆ. ಅದೇ, ಅದು ಬಹುಶಃ ವಾಸ್ತವದಲ್ಲಿ ನಮ್ಮದೇ ನೈಸರ್ಗಿಕ ಪ್ರವಾಹದ ವಿರುದ್ಧ ಈಜಲು ಪ್ರಯತ್ನಿಸುತ್ತಿರುವ ಕಾರಣದಿಂದಲೇ ನಮ್ಮಲ್ಲಿ ಹೆಚ್ಚಿನ ಆತಂಕಗಳನ್ನ, ಮಾನಸಿಕ ಒತ್ತಡಗಳನ್ನ ಸೃಷ್ಟಿಸ್ತಿದೆಯೇ. ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕು. ನಿಜ. ನಾವು ಸ್ವಲ್ಪ ವಿರಾಮ ತೆಗೆದುಕೊಂಡರೆ ಜಗತ್ತು ಮುಳುಗಿ ಹೋಗುವುದಿಲ್ಲ. ಪ್ರಕೃತಿಯ ಅಥವಾ ಗ್ರಹಗತಿಗಳ ಸೂಚನೆಯಂತೆ, ಅಥವಾ ನಮ್ಮದೇ ದೇಹ ಮತ್ತು ಮನಸ್ಸಿನ ಸೂಚನೆಯಂತೆ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವುದು, ಮೌನವಾಗಿರುವುದು ಖಂಡಿತವಾಗಿಯೂ ಸೋಲಲ್ಲ. ಅದು ನಮ್ಮ ಮುಂದಿನ ದೊಡ್ಡ ಹಾರಾಟಕ್ಕೆ ಮಾಡಿಕೊಳ್ಳುತ್ತಿರುವ ಅತ್ಯಗತ್ಯ ಸಿದ್ಧತೆ. ಆ ಕೇತುವಿನ ಸಾಫ್ಟ್ವೇರ್ ಅಪ್ಡೇಟ್ ಮುಗಿದ ಮೇಲೆ ಬರುವ ಹೊಸ ಆವೃತ್ತಿ ಹಿಂದಿನದಕ್ಕಿಂತ 100ರಷ್ಟು ಹೆಚ್ಚು ಸಮರ್ಥವಾಗಿರುವುದು ಖಚಿತ. ಈ ಒಂದು ಚಿಂತನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ. ಅಲ್ಲಿಯವರೆಗೆ ಟೇಕ್ ಕೇರ್.